ನಮಸ್ಕಾರ ಸ್ನೇಹಿತರೆ, ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವಂತಹ ಎಲ್ಲಾ ಮಹಿಳೆಯರಿಗೆ ಒಂದು 2 ಅಪ್ಡೇಟ್ಸ್ ಆದ್ರೆ ಇದೆ. ಈ ಒಂದು 2 ಅಪ್ಡೇಟ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವಂತಹ ಎಲ್ಲಾ ಮಹಿಳೆಯರಿಗೆ ಇದೊಂದು ಎಚ್ಚರಿಕೆ ಕೂಡ ಆಗಿದೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀವು ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ದೀರಾ. ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗ್ತೀರಾ. ಆಧಾರ್ ಕಾರ್ಡ್ ಕಂಡಕ್ಟರ್ಗೆ ತೋರಿಸ್ಬಿಟ್ಟು ನೀವು ಫ್ರೀ ಬಸ್ ನಲ್ಲಿ ಆದ್ರೆ ಪ್ರಯಾಣ ಆದ್ರೆ ಮಾಡ್ತಿದ್ದೀರಾ. ಈಗ ಬಂದಿರುವಂತಹ ಅಪ್ಡೇಟ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡೋದಾದ್ರೆ, ಈಗ ಮೊದಲನೇ ಒಂದು ಅಪ್ಡೇಟ್ ಬಗ್ಗೆ ಹೇಳ್ಬಿಡ್ತೀನಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಯಾದ ಶಕ್ತಿ ಯೋಜನೆ ಅಡಿ ಈವರೆಗೆ 271.28 ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದ್ದಾರೆ. ಇಲ್ಲಿ 271.28 ಕೋಟಿ ಮಹಿಳೆಯರು ಹೆಂಗ್ ಪ್ರಯಾಣ ಮಾಡ್ಬಿಡ್ತಾರೆ? ಅಷ್ಟು ಜನ ಇಲ್ಲೇ ಇಲ್ಲ ಕರ್ನಾಟಕದಲ್ಲಿ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನೋಡಿ ಇಲ್ಲಿ ಅದು ಯಾವ ರೀತಿ ಟ್ರಾವೆಲ್ ಮಾಡಿರುವಂತದ್ದು ಕೌಂಟ್ ಮಾಡಿರ್ತಾರೆ. ಅಂದ್ರೆ ಈಗ ನೀವು ಒಂದ್ಸತಿ ಹೋಗಿರ್ತೀರಾ, ಅದು 1ನೇ ಸರಿ ಕೌಂಟ್ ಮಾಡಿರ್ತಾರೆ. ಮತ್ತೆ ನೀವು ರಿಟರ್ನ್ ಬಂದಿರ್ತೀರಾ, ಅದು 2ನೇ ಸರಿ, ನೆಕ್ಸ್ಟ್ ದಿನ ಹೋಗಿರ್ತೀರಾ 3, 4 ಈ ರೀತಿಯಾಗಿ ಕೌಂಟ್ ಆಗಿರುತ್ತೆ. ನೀವು ಡೈಲಿ ಪ್ರಯಾಣ ಮಾಡ್ತಿದ್ರೆ ಅದೆಲ್ಲ ಕೌಂಟ್ ಆಗಿರುತ್ತೆ. ಆ ರೀತಿಯಾಗಿ ಅವ್ರು ಲೆಕ್ಕ ಕೊಟ್ಟಿರುವಂತದ್ದು. 271.28 ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಾದ್ರೆ ಪ್ರಯಾಣ ಮಾಡ್ತಿದಾರಂತೆ. ಅದಕ್ಕೆ ಸರ್ಕಾರದ ಕಡೆಯಿಂದ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಜಾರಿಯಾದ ನಂತರ ಈವರೆಗೆ 6,555 ಕೋಟಿ ರು ವೆಚ್ಚವಾಗಿದ್ದು, ಒಟ್ಟಾರೆಯಾಗಿ ರಾಜ್ಯಾದ್ಯಂತ 271.28 ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದ್ದಾರೆ ಎಂದು ರಾಜ್ಯ ಸರ್ಕಾರ ಆದ್ರೆ ಇಲ್ಲಿ ಮಾಹಿತಿ ಆದ್ರೆ ಕೊಟ್ಟಿರುವಂತದ್ದು ಸ್ನೇಹಿತರೆ. ಮತ್ತೆ ನಿಮ್ಗೆ ಇಲ್ಲಿ ಎಚ್ಚರಿಕೆ ಏನು, ಇಂಪಾರ್ಟೆಂಟ್ ಎಚ್ಚರಿಕೆ ಏನು ಅನ್ನುವಂಥದ್ದನ್ನ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ನೀವು ಇಲ್ಲಿ ಇಮೇಜ್ ಅಲ್ಲಿ ನೋಡ್ಕೋಬಹುದು. ಇದೇನಂದ್ರೆ ನಿಮ್ಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ, ಸರ್ಕಾರದವರು ಈ ಮುಂಚೆ ಏನ್ ಹೇಳಿದ್ರು, ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ನಾವು. ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಏನಾದ್ರೂ ನಿಮ್ಮ ಬಳಿ ಇದ್ರೆ ಅವಾಗ ನೀವು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ನೀವು ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸಿದ್ರೆ ಸಾಕು, ನೀವು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡಬಹುದು. ಈ ಒಂದು ಕಾರ್ಡ್ ಅನ್ನ ಅತಿ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಸರ್ಕಾರದವರು ಆದ್ರೆ ಹೇಳಿದ್ರು. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಈಗ 1 ವರ್ಷ ಆಗ್ತಾ ಬರ್ತಿದೆ, ಆದ್ರೂ ಏನಾಗಿದೆ ಅಂದ್ರೆ ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಆದ್ರೆ ಕೊಟ್ಟಿಲ್ಲ. ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಟ್ಟಿಲ್ಲ ಅನ್ಬಿಟ್ಟು ಕೆಲವೊಂದು ಕಡೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ನೋಡಿ ಇದು ಮಹಿಳೆಯರು ತುಂಬಾನೇ ಇಂಪಾರ್ಟೆಂಟ್. ಈ ವಿಡಿಯೋನ ಶೇರ್ ಮಾಡಿ. ಈಗ ಹೇಳುವಂತಹ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಆದ್ರೆ ನಿಮ್ಗೆ ಇಲ್ಲಿ ಹೇಳ್ತಿದ್ದೀನಿ. ನೋಡಿ, ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಫಲಾನುಭವಿಗಳಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಏನಿದೆ, ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಸರ್ಕಾರದ ಕಡೆಯಿಂದ ಬರ್ತಿಲ್ಲ. ಕೆಲವೊಂದು ಕಡೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವರು ಎಡಿಟ್ ಮಾಡ್ಬಿಟ್ಟು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಮಹಿಳೆಯರ ಬಳಿ ಹಣ ತಗೊಂಡು ನೀವು ಇನ್ ಮುಂದೆ ಪ್ರಯಾಣ ಮಾಡ್ಬೇಕಾದ್ರೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸಿ ಅಂತ ಹೇಳ್ತಿದ್ದಾರೆ ಅಂತೆ. ನೀವು ಯಾರು ಆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಯಾಕಂದ್ರೆ ಸರ್ಕಾರದ ಕಡೆಯಿಂದ ಯಾವ ಒಂದು ಸ್ಮಾರ್ಟ್ ಕಾರ್ಡ್ ಇನ್ನು ಬಿಟ್ಟಿಲ್ಲ. ನೋಡಿ, ನಾವು ಮತ್ತೆ ಹೇಳ್ತಿದ್ದೀನಿ, ಫಲಾನುಭವಿಗಳನ್ನ ನಂಬಿಸಿ ಅವರಿಂದ ಇಂತಿಷ್ಟು ಹಣ ಪಡೆದುಕೊಂಡು ಎಡಿಟ್ ಮಾಡಿ ಡೂಪ್ಲಿಕೇಟ್ ಸ್ಮಾರ್ಟ್ ಕಾರ್ಡ್ ಅನ್ನಾದ್ರೆ ಇಲ್ಲಿ ಕೊಡ್ತಿದ್ದಾರೆ. ಡೂಪ್ಲಿಕೇಟ್ ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ದಾರೆ. ಡೂಪ್ಲಿಕೇಟ್ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡಿಕೊಟ್ಟು ವಂಚಿಸುತ್ತಿದ್ದಾರೆ. ಆದ್ದರಿಂದ ಇಂತಹ ವಂಚಕರಿಂದ ಜಾಗೃತರಾಗಿರಲು ತಿಳಿಸಿ. ಸರ್ಕಾರ ಇಂತಹ ಕಾರ್ಡ್ಗಳಿಗೆ ಯಾವುದೇ ಅಧಿಕೃತ ಆದೇಶ ನೀಡಿರುವುದಿಲ್ಲ. ಸರ್ಕಾರದವರು ಯಾವುದೇ ಒಂದು ಅಧಿಕೃತ ಘೋಷಣೆ ಕೂಡ ಮಾಡಿಲ್ಲ. ಕಾರ್ಡ್ ಆದ್ರೆ ಕೊಟ್ಟಿಲ್ಲ. ಇದಷ್ಟೇ ಅಲ್ಲ, ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅನ್ಬಿಟ್ಟು ಸಾಕಷ್ಟು ಜನ ಪಿಂಕ್ ಸ್ಮಾರ್ಟ್ ಕಾರ್ಡ್ ಅನ್ನ ತೆಗೆದುಕೊಳ್ಳಕ್ ಹೋಗ್ತಿದ್ದಾರೆ. ಆ ಒಂದು ಪಿಂಕ್ ಸ್ಮಾರ್ಟ್ ಕಾರ್ಡ್ ಕೂಡ ಇನ್ನು ಸರ್ಕಾರದ ಕಡೆಯಿಂದ ಕೊಟ್ಟಿಲ್ಲ. ಇದು ಮಹಿಳೆಯರಿಗೆ ಎಚ್ಚರಿಕೆ. ನೀವು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟೆ ನೀವು ಫ್ರೀ ಆಗಿ ಪ್ರಯಾಣ ಮಾಡಬಹುದು. ಆಧಾರ್ ಕಾರ್ಡ್ ತೋರಿಸ್ಬಿಟ್ಟೆ ಪ್ರಯಾಣ ಮಾಡಿ. ನೀವು ಯಾರು ಶಕ್ತಿ ಸ್ಮಾರ್ಟ್ ಕಾರ್ಡ್ ಆಗ್ಲಿ, ಗೃಹಲಕ್ಷ್ಮಿ ಯೋಜನೆಗೆ ಪಿಂಕ್ ಸ್ಮಾರ್ಟ್ ಕಾರ್ಡ್ ಆಗ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಸೈಬರ್ಗಳಲ್ಲಾಗ್ಲಿ ಎಲ್ಲೇ ಆಗ್ಲಿ. ಯಾಕಂದ್ರೆ ಅದಿನ್ನು ಸರ್ಕಾರದ ಕಡೆಯಿಂದ ಬಿಟ್ಟೇ ಇಲ್ಲ. ಯಾರೋ ಕೆಲವೊಂದು ಕಡೆ ಎಡಿಟ್ ಮಾಡಿ ಕೊಡ್ತಿದ್ದಾರೆ ಅನ್ಬಿಟ್ಟು ನೀವು ಹೋಗಿ ತೆಗೆದುಕೊಳ್ಳಕ್ ಹೋಗ್ಬೇಡಿ ಸ್ನೇಹಿತರೆ. ಆ ಒಂದು ಕಾರ್ಡ್ ಇನ್ನು ಬಿಟ್ಟಿಲ್ಲ. ನಿಮ್ಮ ಹಣವನ್ನ ಮತ್ತು ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊಳ್ತೀನಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.